ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಹಾರರ್ ಎಂಬುದು ಒಂದು ಕಲ್ಪನೆಯನ್ನು ಅರಳಿಸುವ ಮತ್ತೊಂದು ಮುಖ. ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ, ಒಂದಿಷ್ಟು ಭಾವನೆಗಳನ್ನೊಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸಂಜೆ ಕಗ್ಗತ್ತಲ ಒರೆಸ್ತಾ ಬರ್ತಾ ಇತ್ತು. ಸುತ್ತಮುತ್ತಲಿನ ಮರ ಗಿಡಗಳೆಲ್ಲ ಚಿತ್ರ ವಿಚಿತ್ರ ಆಕಾರದಲ್ಲಿ ಕಾಣ್ತಾ ಇದ್ವು. ಅಮಾವಾಸ್ಯೆ ಆಗಿದ್ದರಿಂದ ಬೆಳದಿಂಗಳು ಸಹ ಇರಲಿಲ್ಲ. ಅವಳ ಮನಸ್ಸಲ್ಲಿ ಯಾಕೋ ಭಯದ ನೆರಳು ಪದೇ ಪದೇ ಸುಳಿತಾ ಇತ್ತು. ಅರಿವಿಲ್ಲದೆ ಕೈಗಳನ್ನು ಗಟ್ಟಿಯಾಗಿ ಮುಷ್ಟಿ ಕಟ್ಟಿ ಹಿಡಿದಿದ್ಲು. ಮುಷ್ಟಿ ಹಿಡಿದಿರೋ ಬೆರಳುಗಳ ಒತ್ತಡಕ್ಕೆ ಅವಳ ಕೈ ಬೆವರಿನಿಂದ ನೆಂದು ಹೋಗಿತ್ತು. ಸುತ್ತೆಲ್ಲ ನಿಶಬ್ದ. ಅದನ್ನು ಭೇದಿಸುವಂತೆ ಜೀರುಂಡೆಗಳ ಜೂಯನ ಶಬ್ದ ಜೋರಾಗಿತ್ತು. ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ವು, ಇಷ್ಟೊತ್ತಲ್ಲಿ ನಾವಿಲ್ಲಿ ಬರಬಾರ್ದಿತ್ತು ಅಂತ. ಬಸವರಾಜ್ ಮತ್ತು ಅವರ ಹೆಂಡತಿ ಹಾಗೆ ಅವರ ಮಗಳು ತ್ರಿಷಾ ಸ್ವಲ್ಪ ದಿನಗಳ ಮಟ್ಟಿಗೆ ಅವಳ ತವರು ಮನೆಗೆ ಹೊರಟಿದ್ರು. ಅರಸಾಗರದಿಂದ ಬನ್ನಿಕೂಡಿಗೆ ಸರಿಸುಮಾರು 400 ಕಿಲೋಮೀಟರ್ ಇತ್ತು. ಬರುವಂಥ ದಾರಿಯ ಮಧ್ಯದಲ್ಲಿ ಅವರ ಬಂಧುಗಳ ಮನೆಗೆ ಹೋಗಿದ್ರು. ಬಸವರಾಜ್ನ ಅಜ್ಜಿಗೆ ಆರೋಗ್ಯದ ಸಮಸ್ಯೆ ಎದುರಾಗಿತ್ತು. ಅರಸಾಗರದಿಂದ ಬೆಳಗ್ಗೆ ಊರಿಗೆ ಹೊರಟು ಸುಮಾರು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಅವರ ಅಜ್ಜಿ ಮನೆ ತಲುಪಿದ್ರು. ಕೆಲವು ವರ್ಷಗಳ ಹಿಂದೆ ಶುರುವಾಗಿದ್ದ ಮನಸ್ತಾಪಗಳು ಸ್ವಲ್ಪ ಮಟ್ಟಿಗೆ ಆಗೇ ಇದ್ದವು. ಮನೆಯಲ್ಲಿ ಇದ್ದಿದ್ದು ಕೆಲವೇ ಗಂಟೆಗಳಾದರೂ ಅಕ್ಕ, ಬಾವ, ಅಜ್ಜಿ, ಅಣ್ಣ ತಮ್ಮಿಂದರ ಜೊತೆ ಕಳೆದ ಸಂತೋಷದ ಕ್ಷಣಗಳು ಅವರಿಗೆ ಒಂದಿಷ್ಟು ನೆಮ್ಮದಿಯನ್ನು ತಂದಿದ್ದವು. ಅಕ್ಕ ಮಾತಾಡೋ ಚುಚ್ಚು ಮಾತುಗಳನ್ನು ಅರಿತ ಬಸವರಾಜ್, ಸರಿ ನಾವಿನ್ನು ಹೊರಡ್ತೀವಿ, ಬೆಳಗ್ಗೆ ಮನೆಯಲ್ಲಿ ಯಾವುದೋ ಪೂಜೆ ಇದೆಯಂತೆ, ಬೇಗ ಮನೆ ಸೇರ್ಕೋಬೇಕು ಅಂತ ತನ್ನ ಹೆಂಡತಿ ಮಗಳ ಜೊತೆ ಹೊರಟು ನಿಂತ. ರಾತ್ರಿ 9 ಗಂಟೆ ಆಗಿತ್ತು. ಇನ್ನು ಕೇವಲ 100 ಕಿಲೋಮೀಟರ್ ಅಂತರದಲ್ಲಿ ಕಾರು ವೇಗವಾಗಿ ಮುಂದೆ ಸಾಗ್ತಾ ಇತ್ತು. 8 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದ್ದ ಕಾರಣ 9 ಗಂಟೆ ತಡವಾದರೂ ಇನ್ನೂ ಬಂದಿಲ್ಲ ಅಂತ ತವರು ಮನೆಯಿಂದ ಪದೇ ಪದೇ ಫೋನ್ ಬರೋಕ್ಕೆ ಶುರುವಾಗಿದ್ದು. ಹಾಗೆ ಮುಂದೆ ಬಂದರೆ ದಾವಣಗೆರೆ ಹೋಗುವ ರಸ್ತೆಯಿಂದ ಕವಲೊಡೆದ ದಾರಿಯಲ್ಲಿ ಕೂಲೆಂಬೆ ಅನ್ನೋ ಊರಿತ್ತು. ಅವರ ಮಗಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹಠ ಮಾಡಿದ ಕಾರಣ ಅಲ್ಲಿ ಐಸ್ ಕ್ರೀಮ್ ತಿಂದು ಕಾರಿಗೆ ಡೀಸೆಲ್ ಹಾಕಿಸಿ ಹೊರಡುವಷ್ಟರಲ್ಲಿ ಅದಾಗಲೇ ಸರಿಸುಮಾರು ರಾತ್ರಿ 10 ಗಂಟೆ ಆಗಿತ್ತು. ಮುಂದೆ ರಸ್ತೆ ಪಕ್ಕದಲ್ಲಿ ಮನೆಗಳು ಕಡಿಮೆ, ರಸ್ತೆಯ ಉದ್ದಕ್ಕೂ ಬರೀ ಮರಗಳ ಸಾಲು ತುಂಬಿತ್ತು. ಸುತ್ತಲೂ ಕಾಡು. ಆ ರಸ್ತೆಯಲ್ಲಿ ವಾಹನಗಳ ಸಂಚಾರವೂ ಕಡಿಮೆ. ರಸ್ತೆಯುದ್ದಕ್ಕೂ ಅಂಕುಡೊಂಕು ತಿರುವುಗಳು, ಬೀದಿ ದೀಪಗಳು ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗಿದ್ದವು. ಕಾರಿನ ಸುತ್ತಮುತ್ತ ಎಲ್ಲ ಕತ್ತಲು. ಹಾಗೆ ಕಾರಿನೊಳಗೂ ಬರೀ ಕತ್ತಲೆ ತುಂಬಿತ್ತು. ಮುಂದೆ ಕಾರಿನ ಹೆಡ್ಲೈಟ್ ಬೆಳಕಷ್ಟೇ ಇದ್ದಿದ್ದು. ಬಸವರಾಜ್ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ರೆ ಅವರ ಮಗಳು ತ್ರಿಷಾ ಪಕ್ಕದಲ್ಲೇ ಕುಳಿತು GPS ಸಿಸ್ಟಮ್ ಚಾಲು ಇಟ್ಕೊಂಡು ಲೆಫ್ಟ್ ರೋಡ್, ರೈಟ್ ರೋಡ್ ಅಂತ ಅವಳ ಅಪ್ಪನಿಗೆ ಮಾರ್ಗದರ್ಶನ ನೀಡ್ತಾ ಇದ್ಲು. ಹಿಂದೆ ಕುಳಿತಿದ್ದ ಅವಳು ಸೀಟಿಗೆ ಒರಗಿ ಕಪ್ಪು ಕತ್ತಲೆಯಲ್ಲಿ ಹಿಂದಕ್ಕೆ ಓಡುವ ಮರಗಳನ್ನು ನೋಡ್ತಾ ಇದ್ಲು. ಹಿಂದಕ್ಕೆ ಓಡುವ ಮರಗಳು ಹಗಲು ಇರುಳಿನ ಪರಿವು ಇಲ್ಲದೆ ಓಡುವ ಕಾಲಚಕ್ರದ ಉರುಳಿನಂತೆ ಕಾಣ್ತಾ ಇತ್ತು. ತವರು ಮನೆಗೆ ಹೋಗುವ ಖುಷಿ ಇದ್ರೂ ಸಹ ಮತ್ತೆ ಆಯಾಗಿದ್ದ ಜೀವ ಪಟ್ಟಣದ ಕಡೆಗೆ ಹೋಗ್ಬೇಕಲ್ಲ ಅಂತ ಸ್ವಲ್ಪ ಬೇಸರವೂ ಕಾಡ್ತಾ ಇತ್ತು. ಯಾವತ್ತೂ ಹಿಂದೆ ಕುಳಿತವಳಲ್ಲ. ಸ್ವಲ್ಪ ಮುಂದಕ್ಕೆ ಬಾಗಿ ಮುಂದೆ ಕುಳಿತಿದ್ದವರಿಗೆ ಅದು ಇದು ಅಂತ ಕಿರಿಕಿರಿ ಮಾಡ್ತಾ ವಟ ಅಂತಿದ್ದವಳು ಇವತ್ತ್ಯಾಕೋ ಮೌನವಾಗಿದ್ಲು. ಯಾಕೋ ಕಾಡಿನ ನಿಶಬ್ದ, ಕೀಟಗಳ ಸದ್ದು ಇಲ್ಲಿವರೆಗೆ ಇದ್ದ ಅವಳ ಹುಮ್ಮಸ್ಸನ್ನು ಹಾಳು ಮಾಡಿದಂತಿತ್ತು. ಆ ದಾರಿಯಲ್ಲಿ ಓಡಾಡಿದ್ದು 2 ಸಲ ಅಷ್ಟೇ, ಅದು ಹಗಲೊತ್ತಲ್ಲಿ. ನಾನು ಮೊದಲೇ ಹೇಳಿದಂತೆ ಅವಳಿಗೆ ರಾತ್ರಿ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರಬಾರ್ದಿತ್ತು ಅನ್ನೋ ಯೋಚನೆ ಶುರುವಾಗಿತ್ತು. ಅದಕ್ಕೆ ಬಲವಾದ ಕಾರಣ ಕೂಡ ಇತ್ತು. ಇನ್ನು 1 ಕಿಲೋಮೀಟರ್ ದೂರದಲ್ಲಿ ಒಂದು ಹೊಳೆ ಇತ್ತು. ಅದೇ ಹೊನ್ನಾಳಿ ಹೊಳೆ. ಅದಕ್ಕೊಂದು ಸೇತುವೆ, ತುಂಬ ಪ್ರಾಚೀನವಾದ ಸ್ವಲ್ಪ ಉದ್ದನೆಯ ಸೇತುವೆ ಅದು. ಆ ಮಾರ್ಗದಲ್ಲಿ ಬಸ್ಸಿಗಿಂತ ಲಾರಿನೇ ಹೆಚ್ಚು ಅಡ್ಡಾಡೋದು. ಆ ಕಡೆಯಿಂದ ಈ ಕಡೆಗೆ ಸಂಪರ್ಕವೇ ಇಲ್ಲ. ಬೇಸಿಗೆಯಲ್ಲೂ ಹೊಳೆಯಲ್ಲಿ ಸಾಕಷ್ಟು ನೀರು ಇರ್ತಾ ಇತ್ತು. ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಸೇತುವೆಯ ಸನಿಹ ಮರಳು ಚೀಲದ ರಿಂಗುಗಳನ್ನು ಅಳವಡಿಸಿ ತಾತ್ಕಾಲಿಕ ಸೇತುವೆ ನಿರ್ಮಿಸಿದ್ರು. ಮತ್ತೆ ಮಳೆಗಾಲದಲ್ಲಿ ಅದು ಇರಲಿಲ್ಲ. ಯಾವುದೇ ವಾಹನ ಆದರೂ 3 ಕಿಲೋಮೀಟರ್ ಸುತ್ತುವರೆದು ಬರಬೇಕಿತ್ತು. ಆ ಹೊಳೆಯ ಈ ಕಡೆ ದಂಡೆಯಲ್ಲಿರೋರು ಆ ಕಡೆ ದಂಡೆಗೆ ಹೋಗ್ಬೇಕು ಅಂದರೆ ಸುಮಾರು 1.5 ಗಂಟೆ ಹಿಡಿತಾ ಇತ್ತು. ಇಷ್ಟಲ್ಲದೆ ಆ ಸೇತುವೆ 5-6 ವರ್ಷಗಳಿಂದ ಮುರಿದು ಬಿದ್ದಿತ್ತು. ಆ ಮುರಿದ ಸೇತುವೆ ಸರ್ವೆ ಮಾಡಿ ಹೊಸ ಸೇತುವೆ ಮಂಜೂರಾಗಲು 3 ವರ್ಷಗಳೇ ಬೇಕಾಗಿತ್ತು. ನಂತರ ಅದರ ಕಾಮಗಾರಿ ಶುರುವಾಗಿ ಅದು ಈಗ ಮುಕ್ತಾಯದ ಹಂತದಲ್ಲಿದೆ. ವಾಹನಗಳು ಸಂಚರಿಸಬಹುದು ಅಂತ ಗೊತ್ತಿತ್ತೇ ಹೊರತು ಯಾವ ವಾಹನಗಳು ಸಂಚರಿಸಬಹುದು ಅಂತ ಗೊತ್ತಿರಲಿಲ್ಲ. ಅವಳ ತವರು ಮನೆಗೆ ಹೊರಟಾಗ ಅದನ್ನು ಸರಿಯಾಗಿ ಕೇಳಿರಲಿಲ್ಲ. ಇವಾಗ ಕೇಳಬೇಕು ಅಂದರೂ ಮಧ್ಯರಾತ್ರಿ ಮೊಬೈಲ್ ಟವರ್ ಬೇರೆ ಇಲ್ಲ ಅನ್ನೋ ಚಿಂತೆ ಕಾಡ್ತಾ ಇದ್ದಿದ್ದು ಬಸವರಾಜ್ಗೆ. ಅವಳಿಗಲ್ಲ, ಅವಳ ಚಿಂತೆಯೇ ಬೇರೆ. ಅವಳ ಚಿಂತೆಗೆ ಕಾರಣ ಅಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇದ್ದ ಭಯಾನಕ ಸುದ್ದಿಗಳು. ಅಲ್ಲಿ ಸೇತುವೆ ಮುರಿದು ಬೀಳುವ ಮೊದಲು ಪ್ರೈವೇಟ್ ವಾಹನಗಳು ತುಂಬಾನೇ ಅಡ್ಡಾಡ್ತಾ ಇದ್ವು.
ಒಮ್ಮೆ ಎಲ್ಲೋ ಪ್ರವಾಸಕ್ಕೆ ಹೋದವರ ವಾಹನ ಆ ಸೇತುವೆ ಬಳಿ ಕೆಟ್ಟು ನಿಂತಿತ್ತಂತೆ. ಕೆಟ್ಟು ಹೋದ ವಾಹನವನ್ನು ಸರಿ ಮಾಡ್ತಾ ಇದ್ದಾಗ ಇಬ್ಬರು ಹುಡುಗರು ಕೆಳಗಿಳಿದು ಆಟವಾಡ್ತಾ ಇದ್ರಂತೆ. ಅವರು ಆಡ್ತಿದ್ದ ಬಾಲು ಕೆಳಗೆ ನದಿಗೆ ಬಿದ್ದಾಗ ಒಬ್ಬ ಹುಡುಗ ಅದನ್ನು ತರಲು ಹೋಗಿ ನೀರಲ್ಲಿ ಮುಳುಗಿ ಸತ್ತೋದ್ನಂತೆ. ಅವನ ದೇಹ 3 ದಿನಗಳ ನಂತರ ಸಿಕ್ಕಿತ್ತಂತೆ. ಇದಿಷ್ಟು ಮುಖ್ಯ ಕಥೆಯಾದರೆ ಇನ್ನಷ್ಟು ಉಪಕಥೆಗಳು ಹುಟ್ಟಿಕೊಂಡಿದ್ದು. ಆ ಹುಡುಗನಿಗೆ ಯಾರೋ ಬಾ ಅಂತ ಕರೆದಾಗಾಯ್ತಂತೆ. ಅಲ್ಲೊಂದು ಕಮಲ ಹೂವು ಅರಳಿತ್ತಂತೆ. ಅದನ್ನು ತರಲು ಹೋದನಂತೆ. ಆ ಹುಡುಗ ಹೋಗಿದ್ದ ಜಾಗದಲ್ಲಿ ಒಂದು ಭಯಾನಕವಾದ ಆತ್ಮ ಓಡಾಡ್ತಾ ಇತ್ತಂತೆ. ಆ ಹುಡುಗನನ್ನು ಸಾಯಿಸಿದ ಆತ್ಮ ಆ ಶವವನ್ನು ಬಂಧಿಸಿ ಇಟ್ಟಿತ್ತಂತೆ. ಅವರ ಅಪ್ಪ ಅಮ್ಮ ಒಬ್ಬ ಸ್ವಾಮೀಜಿ ಜೊತೆ ಬಂದು ಆತ್ಮದ ಹತ್ತಿರ ಮಾತಾಡಿ ಆ ಹುಡುಗನ ಶವ ಕೇಳಿದಾಗ, ನನಗೆ ಇನ್ನೂ 3 ಬಲಿ ಬೇಕು, ನಂತರ ಶವವನ್ನು ಬಿಟ್ಕೊಡ್ತೀನಿ ಅಂತ ಹೇಳಿತ್ತಂತೆ. ಇದೇ ಥರ ಇನ್ನೂ ಏನೇನೋ ಬಿಸಿ ಸುದ್ದಿಗಳು ಹರಿದಾಡ್ತಾ ಇದ್ವು. ಅದೆಲ್ಲ ಈಗ ಅವಳಿಗೆ ನೆನಪಾಗಿ ಭಯ ಆಗುವಂತೆ ಮಾಡ್ತಾ ಇತ್ತು. ಇಷ್ಟೇ ಅಲ್ಲ, ಆ ಹೊಳೆಯಲ್ಲಿ ಪ್ರತಿ ವರ್ಷವೂ ಒಂದೊಂದು ಹೆಣ ಬೀಳುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಅಷ್ಟರಲ್ಲಿ ತ್ರಿಷಾ ಅಮ್ಮ ಬೆಕ್ಕು ಅಂದ್ಲು. ಒಂದು ಬಿಳಿ ಬಣ್ಣದ ಬೆಕ್ಕು ಬಲಗಡೆಯಿಂದ ಎಡಗಡೆಗೆ ಅವರ ಕಾರಿನ ಮುಂದೆ ಹಾದು ಹೋಯಿತು. ಅದು ಕಾರಿನ ಹೆಡ್ಲೈಟ್ ಬೆಳಕಲ್ಲಿ ಹುಲಿಯ ಮರಿಯಂತೆ ಕಾಣ್ತಾ ಇತ್ತು. ಅಷ್ಟಕ್ಕೆ ಸುಮ್ಮನಾಗದ ತ್ರಿಷಾ ಮತ್ತೆ ಕೇಳಿದ್ಲು, ಅಮ್ಮ, ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಮನೆ ಕಾಣಲಿಲ್ಲ, ಬೆಕ್ಕಿಲ್ಲಿಂದ ಬಂತು ಅಂತ. ಅದಕ್ಕೆ ಅವಳು ಧ್ವನಿ ನಡುಗಿಸ್ತಾ ಕೊಟ್ಟಂಥ ಉತ್ತರ, ಅದು ಕಾಡಬೇಕು ಅಂತ. ಅದಕ್ಕೆ ಆಹಾರ ಯಾರು ಕೊಡ್ತಾರೆ ಅಂತ ತ್ರಿಷಾಳ 2ನೇ ಕುತೂಹಲದ ಪ್ರಶ್ನೆ ಇದಾಗಿತ್ತು. ಅದಕ್ಕೆ ಅವಳು, ಕಾಡಲ್ಲಿ ಆಹಾರಕ್ಕೆ ಅಂತ ಕೊರತೆ, ಓತಿ, ಕ್ಯಾತ, ಇಲಿ, ಹೆಗ್ಗಣ ಎಲ್ಲ ಬೇಕಾದಷ್ಟು ಸಿಗ್ತವೆ ಅದಕ್ಕೆ ಅಂತ ಹೇಳಿದ್ಲು. ಧ್ವನಿ ಅವಳು ಅಂದುಕೊಂಡಂತೆ ಜೋರಾಗಿತ್ತು, ಇನ್ನು ಮುಂದಿನ ಪ್ರಶ್ನೆ ಕೇಳದಿರಲಿ ಅನ್ನುವಂತೆ. ಆದರೆ ತ್ರಿಷಾಗೆ ಅದೆಲ್ಲ ಎಲ್ಲಿ ಲೆಕ್ಕ, ಕಾಡಬೇಕು ಇರುತ್ತಾ ಅಮ್ಮ ಅಂತ ಮತ್ತೆ ಕೇಳಿದ್ಲು. ಅದಕ್ಕೆ ತ್ರಿಷಾಳ ಅಮ್ಮ, ಕಾಡೆಮ್ಮೆ, ಕಾಡಬೇಕು, ಆರಬೇಕು ಎಲ್ಲನೂ ಇರುತ್ತೆ, ಸುಮ್ಮನೆ ಇರು ತ್ರಿಷಾ ಅಂದಿದ್ಲು. ಅವಳು ತ್ರಿಷಾ ಮತ್ತೊಂದು ಪ್ರಶ್ನೆ ಕೇಳದಿರಲಿ ಅಂತ ಮನಸ್ಸಲ್ಲೇ ದೇವರನ್ನು ಬೇಡ್ಕೊಳ್ತಾ ಇದ್ಲು. ಆದರೆ ತ್ರಿಷಾಳ ಮತ್ತೊಂದು ಪ್ರಶ್ನೆ ರೆಡಿಯಾಗಿತ್ತು. ಅಮ್ಮ, ಆರಬೇಕು ಅಂದರೆ ಬೆಕ್ಕು ಹಾರಾಡುತ್ತಾ, ಅದಕ್ಕೆ ರೆಕ್ಕೆಗಳು ಇರುತ್ತಾ ಅಂತ ಕೇಳಿದ್ಲು. ಈಗ ಅವಳ ಸಹನೆ ಖಾಲಿಯಾಗಿತ್ತು. ಆದರೂ ಕಷ್ಟಪಟ್ಟು ಉತ್ತರಿಸಿದ್ಲು, ನಾನೆಲ್ಲಿ ನೋಡಿದ್ದೀನಿ, ಆರಬೇಕು ಅಂದರೆ ಹೇಳಿದ್ದು ಕೇಳಿದ್ದು ಅಷ್ಟೇ. ಆರಬೇಕು ಬಂದು ಮಾವಿನಕಾಯಿ ಎಲ್ಲ ಅರ್ಧಂಬರ್ಧ ತಿಂದು ಹೋಗಿದೆ ಅಂತ ಹೇಳ್ತಾ ಇದ್ರು. ನಾನು ಮಾವಿನಕಾಯಿ ನೋಡಿದ್ದೀನಿ ಅಷ್ಟೇ, ಬೆಕ್ಕನ್ನಲ್ಲ. ಮಂಗನು ಮರದಿಂದ ಮರಕ್ಕೆ ಹಾರುತ್ತೆ, ಹಾಗಂತ ಅದಕ್ಕೆ ರೆಕ್ಕೆ ಇದೆಯಾ, ನೀನು ಎಲ್ಲಾದರೂ ನೋಡಿದ್ದೀಯಾ, ಸುಮ್ಮನೆ ಕೂತ್ಕೋ ಅಂತ ಗದರಿಸಿದ್ಲು. ಅದಕ್ಕೆ ತ್ರಿಷಾ, ಓ ಹೌದಾ ಅಮ್ಮ, ಹೋಗ್ಲಿ ಬಿಡು, ನಾನು ನೆಟ್ಟಲ್ಲಿ ಹುಡುಕಿ ಮಾಹಿತಿ ಸಿಗುತ್ತಾ ನೋಡ್ತೀನಿ ಅಂತ ಫೋನ್ ಚೆಕ್ ಮಾಡಿದಾಗ ನೆಟ್ವರ್ಕ್ ಇರಲಿಲ್ಲ. ಸೇತುವೆ ಹತ್ತಿರವಾಗ್ತಾ ಇತ್ತು. ಕಾರು ತುಂಬ ನಿಧಾನವಾಗಿ ಚಲಿಸ್ತಾ ಇತ್ತು. ಬಸವರಾಜ್ಗೆ ಸೇತುವೆ ಇದೆಯಾ ಅಥವಾ ತಾತ್ಕಾಲಿಕವಾಗಿ ನಿರ್ಮಿಸಿದ ಸೇತುವೆ ಇದೆಯಾ, ಯಾವುದರ ಮೇಲೆ ಹೋಗಬೇಕು ಅನ್ನೋ ಚಿಂತೆ. ಕತ್ಲಲ್ಲಿ ಏನೂ ಕಾಣ್ತಾ ಇರಲಿಲ್ಲ. ಈ ವರ್ಷದ ಮಳೆಗಾಲವು ಭರ್ಜರಿಯಾಗಿತ್ತು. ಸಾಮಾನ್ಯವಾಗಿ ಹೊಳೆಯಲ್ಲಿ ತುಂಬಾ ನೀರು ಇದ್ದೇ ಇರುತ್ತೆ. ಸೇತುವೆ ನಿರ್ಮಾಣ ಅರ್ಧಂಬರ್ಧ ಆಗಿದ್ರೆ ಅಥವಾ ಮಳೆ ನೀರಲ್ಲಿ ಕೊಚ್ಚಿ ಹೋಗಿದ್ರೆ ಕಾರಿನ ಜೊತೆಯಲ್ಲಿ ಎಲ್ಲರೂ ನೀರು ಪಾಲಾಗೋದು ನಿಶ್ಚಿತ. ಮಳೆಗಾಲದಲ್ಲಿ ಕನಿಷ್ಠ ಅಂದರೂ 2-3 ಬಾರಿಯಾದರೂ ಸೇತುವೆ ಮೇಲೆ ನೀರು ಹರಿದು ಹೋಗಲೇಬೇಕಿತ್ತು. ಬಸವರಾಜ್ ಅದೇ ಚಿಂತೆಯಲ್ಲಿ ನಿಧಾನವಾಗಿ ಕಾರು ಓಡಿಸ್ತಾ ಇದ್ದ. ಆದರೆ ಬಾಯ್ಬಿಟ್ಟು ಹೇಳುವಂತಿರಲಿಲ್ಲ. ಯಾಕಂದರೆ ಸ್ವಲ್ಪ ಬಾಯ್ಬಿಟ್ರೂ ತ್ರಿಷಾ 100 ಪ್ರಶ್ನೆಗಳನ್ನು ಕೇಳ್ತಾಳೆ. ಹಾಗಾಗಿ ಅವಳ ಪ್ರಶ್ನೆಗೆ ಉತ್ತರ ನೀಡೋಕ್ಕಾಗಲ್ಲ ಅಂತ ಮೌನವಾಗಿ ಉಸಿರು ಬಿಗಿ ಹಿಡಿದುಕೊಂಡು ದೃಷ್ಟಿಯನ್ನು ರಸ್ತೆ ಮೇಲೆ ಇಟ್ಟಿದ್ದ. ಕಾರು ಈಗ ಸೇತುವೆ ಮೇಲೆ ಹೋಗ್ತಾ ಇತ್ತು. ಕತ್ತಲೆಯಲ್ಲಿ ಬೇರೆ ಯಾವುದೇ ತಾತ್ಕಾಲಿಕ ವ್ಯವಸ್ಥೆಯೂ ಕಂಡಿರಲಿಲ್ಲ. ಸೇತುವೆ ಮಧ್ಯದರಲ್ಲೇ ಕೊನೆಯಾದರೆ ಗಾಡಿ ಬ್ರೇಕ್ ಒತ್ತಲು ತಯಾರಾಗಿದ್ದ. ಇವಳು ಜೀವ ಕೈಲಿಡ್ಕೊಂಡು ಕೂತಿದ್ಲು. ಅವಳ ಹೆದರಿಕೆಯ ತಾಣ ಇಲ್ಲಿಂದಲೇ ಶುರುವಾಗಿತ್ತು. ಹೊರಗೆ ನೋಡಲು ಭಯ, ಕಣ್ಮುಚ್ಚಿ ಕುಳಿತುಕೊಳ್ಳಲು ಭಯ, ಏನಾದರೂ ಕಂಡಿತೇನೋ ಅಂತ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇದ್ಲು. ಅಂತೂ ಇಂತೂ ಸೇತುವೆಯು ಸುರಕ್ಷಿತವಾಗಿ ದಾಟಿ ಬಂದಿದ್ರು. ಆ ರೋಡ್ ಸರಿಯಾಗಿಯೇ ಇತ್ತು. ಬಸವರಾಜ್ ನೆಮ್ಮದಿಯಿಂದ ನಿರಾಳವಾಗಿದ್ದ. ಆದರೆ ಅವಳ ಭಯ ಮಾತ್ರ ಕಡಿಮೆಯಾಗಿರಲಿಲ್ಲ. ಯಾಕಂದರೆ ನಿಜವಾದ ಆಟ ಇವಾಗ ಶುರುವಾಗಿತ್ತು. ಇಷ್ಟೊತ್ತು ದೂರದಲ್ಲಿ ಕಾಣ್ತಾ ಇದ್ದ ಮರಗಳು ಇವಾಗ ರಸ್ತೆ ಪಕ್ಕದಲ್ಲಿ ಯಾರೋ ನಿಂತ ಹಾಗೆ ಕಾಣತೊಡಗಿದ್ವು. ಅದು ಚಿತ್ರ ವಿಚಿತ್ರ ಆಕಾರಗಳಾಗಿ. ದೂರದಲ್ಲೆಲ್ಲೋ ಮಂಗಗಳ ಆರ್ಭಟ ಮತ್ತು ಗೂಬೆ ನರಿಗಳ ಕೂಗು, ಮರಗಳ ಅಲುಗಾಟಕ್ಕೆ ಪದೇ ಪದೇ ಅವಳ ಎದುರಿ ಬೆಚ್ಚಿ ಬೀಳ್ತಾ ಇದ್ಲು. ಇವರು ದಾಟಿ ಬಂದ ಹೊಳೆಯ ದಾರಿ ಉದ್ದಕ್ಕೂ ರಸ್ತೆಯ ಪಕ್ಕದಲ್ಲಿ ಒಂದು ನದಿ ಹರಿತಾ ಇತ್ತು. ಅವಳಿಗೂ ಈ ಜಾಗ ಹೊಸದೇನಾಗಿರಲಿಲ್ಲ. ಮೊದಲು ಎಷ್ಟೋ ಸಲ ಇಲ್ಲಿಗೆ ಬಂದಿದ್ಲು. ಪ್ರಕೃತಿಯ ಸೊಬಗನ್ನೆಲ್ಲ ತನ್ನೊಳಗೆ ತುಂಬಿಕೊಂಡು ಕಣ್ಮನ ಸೆಳೆಯುವ ಆ ತಾಣ ಪಿಕ್ನಿಕ್ ಬರಲು ಹೇಳಿ ಮಾಡಿಸಿದಾಗಿತ್ತು. ಸುತ್ತಮುತ್ತೆಲ್ಲ ಹಸಿರಿಸಿರಿ, ಕೆಳಗೆ ಜುಳುಜುಳು ಹರಿಯುವ ನದಿ, ಇಳಿಯಲು ಬೆಟ್ಟಗುಡ್ಡ, ಕಲ್ಲು ಬಂಡೆಗಳು. ನದಿಯ ದಂಡೆಯಲ್ಲಿ ಎಮ್ಮರ ಗಾತ್ರದ ಮಾವಿನ ಮರಗಳು ಬೆಳೆದಿದ್ವು. ಸುತ್ತ 10 ಹಳ್ಳಿಯ ಜನರು ಉಪ್ಪಿನಕಾಯಿ ತಯಾರಿಸಲು ಇಲ್ಲಿಗೆ ಮಾವಿನಕಾಯಿ ಕೊಂಡೊಯ್ಯಲು ಬರ್ತಾಯಿದ್ರು.
ಅವಳು ಎಷ್ಟೋ ಸಲ ತನ್ನ ಅಣ್ಣ ಹಾಗೆ ಅಕ್ಕನ ಮಕ್ಕಳೊಂದಿಗೆ ಇಲ್ಲಿಗೆ ಆಗಾಗ ಬರ್ತಾ ಇದ್ಲು. ಮುಂಜಾನೆ ಊಟ ತಿಂಡಿ ಕಟ್ಕೊಂಡು ಬಂದರೆ ಸಂಜೆವರೆಗೂ ಅಲ್ಲಿದ್ದು ಮಜಾ ಮಾಡಿ ಹೋಗ್ತಾಯಿದ್ರು. ಆಗೆಲ್ಲ ಇಷ್ಟೊಂದು ಕತೆಗಳು ಆ ನದಿಯಲ್ಲಿ ಹುಟ್ಟಿರಲಿಲ್ಲ. ಅಲ್ಲದೆ ಅವರು ಬರ್ತಿದ್ದಿದ್ದು ಹಗಲೊತ್ತಲ್ಲಿ ಮಾತ್ರ. ಆದರೆ ಇವಾಗ ಅಮಾವಾಸ್ಯೆ ಕತ್ತಲು. ಅಷ್ಟೊತ್ತು ಸುಮ್ಮನಿದ್ದ ತ್ರಿಷಾ, ಈ ಜಾಗ ಒಂಥರ ಹೆದರಿಕೆ ಇದೆ ಅಲ್ವೇನಮ್ಮ ಅಂದಿದ್ಲು. ಈಗ ಅವಳ ಹೆದರಿಕೆ ಮತ್ತಷ್ಟು ಹೆಚ್ಚಾಗಿತ್ತು. ಮಗಳಿಗೆ ಉತ್ತರಿಸಲು ಆಗದಷ್ಟು ಕೈಕಾಲು ನಡುಗ್ತಾ ಇದ್ದು, ಜೀವ ಗಂಟಲಲ್ಲಿ ಬಂದು ಕೂತಿತ್ತು. ತ್ರಿಷಾ ಪ್ರಶ್ನೆಗೆ ಈಗ ಬಸವರಾಜ್ ಉತ್ತರಿಸ್ತಿದ್ದ. ಯಾಕಂದರೆ ಅವನ ಭಯ ದೂರವಾಗಿತ್ತು. ಆದರೆ ಇವಳಿಗೆ ಕುಂತಲ್ಲೇ ಒಂಥರ ಸಂವೇದನೆ. ಕಾರೊಳಗೆ ತಾವು ಮೂವರಲ್ಲದೆ ಮತ್ತಿನ್ಯಾರೋ ಇದ್ದಾರೆ ಎಂಬಂತೆ. ತನ್ನ ಹಿಂದೆ ಯಾರು ಕುಳಿತು ಭಯದಿಂದ ಉಂಟಾದ ಭ್ರಮೆ ಇರ್ಬೋದಾ ಅಂದ್ಕೊಂಡಿದ್ಲು. ಆದರೆ ಇಂದಿನಿಂದ ಅವಳ ಕೂದಲನ್ನು ಯಾರೋ ಜಗ್ಗಿದಂತಾದಾಗ ಹೆದರಿಕೆ ಮತ್ತಷ್ಟು ಹೆಚ್ಚಾಯಿತು. ಹಿಂತಿರುಗಿ ನೋಡಲು ಭಯ, ಮುಂದಿದ್ದವರನ್ನು ಕರೆಯಲು ಧ್ವನಿ ಹೊರಗೆ ಬರ್ತಾ ಇರಲಿಲ್ಲ. ಆದರೂ ಸುಧಾರಿಸಿಕೊಂಡು ಕತ್ತು ತಿರುಗಿಸದೆ ವಾರೆ ನೋಟದಿಂದ ನೋಡಿದ್ಲು. ಏನೋ ಬೆಳ್ಳನೆಯ ಆಕಾರ ಸ್ಪಷ್ಟವಾಗಿ ಕಾಣಿಸ್ತು. ಅವಳಿಗೆ ಕೈಕಾಲು ತರತರ ನಡುಗೋಕ್ಕೆ ಶುರುವಾಗಿದ್ವು. ಸೀರೆ ಸೆರಗನ್ನು ಗಟ್ಟಿಯಾಗಿ ಹಿಡಿದು ಭಯದಿಂದ ಕಟ್ಟಿದ್ದ ಕೈ ಮುಷ್ಟಿ ಸಂಪೂರ್ಣವಾಗಿ ಬೆವರಿನಿಂದ ಒದ್ದೆಯಾಗಿತ್ತು. ಅದು ಏನಿರಬಹುದು? ಹಿಂದಿನ 2 ಕಿಟಕಿ ಮುಚ್ಚಿತ್ತು. ಅದು ಎಲ್ಲಿಂದ ಬಂತು ಆ ವಿಚಿತ್ರ ಆಕಾರ? ಇದು ಅವಳ ಭ್ರಮೆನಾ? ಸರಿ, ಅವಳ ಕೂದಲನ್ನು ಮತ್ತೆ ಮತ್ತೆ ಎಳೆಯುತ್ತಿರುವ ಅನುಭವ ಆಗ್ತಿರುವಾಗ ಭ್ರಮೆ ಹೇಗಾದೀತು? ಕಾರು ವೇಗವಾಗಿ ಮುಂದೆ ಸಾಗ್ತಾ ಇರುವಾಗ ಆ ಒಂದು ಕಾರಿನ ಮುಂದೆ ಹರಿದಾಡ್ತಾ ಬಂದಿದ್ದು ಕಂಡು ಬಸವರಾಜ್ ಜೋರಾಗಿ ಬ್ರೇಕ್ ಒತ್ತಿದ. ಹಾವು ಅದರ ಪಾಡಿಗದು ಸರಿದು ಹೋಯಿತು. ಆದರೆ ಅವಳ ಹಿಂದೆ ಕೂತಿದ್ದ ಆ ಭೂತ ಈಗ ಅವಳ ಪಕ್ಕದಲ್ಲಿ ಬಂದು ಕೂತಿದ್ದು. ಅವಳ ಹೃದಯ ಡಬಡಬ ಅಂತ ಅವಳಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ತಾ ಇತ್ತು. ಗಂಟಲನ್ನು ಒತ್ತಿ ಹಿಡಿದಷ್ಟು ನೋವು. ಜೋರಾಗಿ ಕೂಗಬೇಕು ಅನ್ನಿಸ್ತಾ ಇದೆ, ಆದರೆ ಧ್ವನಿ ಹೊರಗೆ ಬರ್ತಾ ಇಲ್ಲ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ್ಲು. ಇನ್ನು ಎಷ್ಟು ದೂರವಿದೆಯೋ ಅವಳ ತವರ್ಮನೆ. ಆ ಭೂತ ಇವಳಿಗೆ ಮೈಗೆ ಮೈ ಒತ್ತಿಕೊಂಡು ಕುಳಿತಿತ್ತು. ಅಯ್ಯೋ, ಯಾರೊಬ್ಬರು ಹಿಂದಕ್ಕೆ ತಿರುಗಿ ನೋಡ್ತಾ ಇಲ್ಲ. ಇವರು ನೋಡಿದಾಗ ನಾನು ಸತ್ತು ಭೂತವಾಗಿ ನನ್ನ ಶರೀರದ ಮುಂದೆ ನಾನೇ ಕುಳಿತಿರ್ತೀನ ಅಂತ ಬೆದರಿದ ಬೊಂಬೆಯಾಗಿ ಕುಳಿತಿದ್ಲು. ಆಗ ಕಾರು ಬಲಭಾಗಕ್ಕೆ ತಿರುಗಿ ಒಂದೇ ಸಲ ನಿಲ್ತು. ಪಕ್ಕದಲ್ಲಿ ಬೋಬೋ ಅಂತ ನಾಯಿ ಬೊಗಳುವ ಸದ್ದು. ಇವಳಿಗೆ ಪಕ್ಕದಲ್ಲಿ ಕೂತಿರುವ ಭೂತದ ಚಿಂತೆ. ನಿಧಾನವಾಗಿ ಕಣ್ಬಿಟ್ಟು ನೋಡಿದ್ಲು. ಕಾರಿನ ಹೊರಗಡೆ ಇವಳ ಅಣ್ಣ ಇವರನ್ನು ಸ್ವಾಗತಿಸಲು ನಗುತ್ತಾ ನಿಂತಿದ್ದ. ಪಕ್ಕದಲ್ಲಿ ಇವರನ್ನು ನೋಡಿ ಬೊಗಳ್ತಾ ಇದ್ದ ನಾಯಿ ಒಮ್ಮೆಲೆ ಬಾಲ ಅಲ್ಲಾಡಿಸ್ತಾ ಸುಮ್ಮನಾಗಿತ್ತು. ಹಾಗಾದರೆ ಇವಳ ಪಕ್ಕದಲ್ಲಿ ಕುಳಿತಿದ್ದೇನು? ಸದ್ಯ ಮನೆ ಅಂಗಳದಲ್ಲಿ ಬೆಳಕಿತ್ತು. ಆ ದಿನ ಕರೆಂಟ್ ಕೈ ಕೊಟ್ಟಿರಲಿಲ್ಲ. ನಿಧಾನವಾಗಿ ತನ್ನ ಇನ್ನೊಂದು ಮಗ್ಲಲ್ಲಿ ಕುಳಿತಿದ್ದ ಭೂತವನ್ನು ಒಂದೇ ಕಣ್ಣಿನಿಂದ ನೋಡಿದ್ಲು. ಅದನ್ನು ನೋಡಿದ ಅವಳಿಗೆ ಆಘಾತವಾಗಿತ್ತು. ಓ, ಇದ ಅಷ್ಟೊತ್ತಿಂದ ನಾನು ಎದುರಿಸಿದ್ದು ಅಂತ ನಿಟ್ಟುಸಿರುಬಿಟ್ಟಿದ್ಲು. ಅದೊಂದು ಬಿಳಿಯ ಬಣ್ಣದ ಚೀಲವಾಗಿತ್ತು. ಬಂಧುಗಳ ಮನೆಗೆ ಹೋಗುವಾಗ ದೊಡ್ಡ ಲಗೇಜ್ ಒಯ್ದರೆ ಇವರೇನು ಇಲ್ಲೇ ಕಾಯಂ ಠಿಕಾಣಿ ಹೊಡಲು ಬಂದಿದ್ದಾರಾ ಅಂತ ಅಂದ್ಕೊಳ್ಬಾರ್ದು ಅಂತ ಒಂದು ಸಣ್ಣ ಬ್ಯಾಗಿನಲ್ಲಿ ಬೇಕಾದಷ್ಟು ಬಟ್ಟೆ, ಅಗತ್ಯ ವಸ್ತುಗಳನ್ನು ಒಯ್ದಿದ್ರು. ಅದಕ್ಕೂ ಮೊದಲೇ ಆ ಬ್ಯಾಗಿನಲ್ಲಿರುವ ಬಟ್ಟೆ, ಅಗತ್ಯವಿಲ್ಲದ ವಸ್ತುಗಳನ್ನು ಒಂದು ಬಿಳಿ ಚೀಲದಲ್ಲಿ ತುಂಬಿಟ್ಟಿದ್ಲು. ಅದು ಹಿಂದ್ಗಡೆ ಎಲ್ಲ ಲಗೇಜ್ಗಳ ಮೇಲ್ಭಾಗದಲ್ಲಿತ್ತು. ಗಾಡಿ ಚಲಿಸುವಾಗ ಅಲುಗಾಟಕ್ಕೆ ಜಾರಿ ಅವಳ ಹಿಂಭಾಗದಲ್ಲಿ ಕುಳಿತು ಅವಳ ಕೂದಲನ್ನು ಎಳೆಯುತ್ತಿತ್ತು. ದಾರಿ ಮಧ್ಯೆ ಹಾವು ಬಂತು ಅಂತ ಬಸವರಾಜ್ ಸಡನ್ನಾಗಿ ಬ್ರೇಕ್ ಹಾಕಿದಾಗ ಅದು ಜಾರಿ ಅವಳ ಪಕ್ಕದಲ್ಲಿ ಬಂದು ಕುಳಿತಿತ್ತು. ಈಗ ಅವಳಿಗೆ ನಗಬೇಕೋ ಅಳಬೇಕೋ ಒಂದು ತಿಳಿಯದಾಗಿತ್ತು. ಇದನ್ನು ಅವರಿಬ್ಬರ ಹತ್ರ ಹೇಳಿದರೆ ನನ್ನ ಭಯದ ಭೂತ ಅಂತ ಅಪ್ಪ ಮಗಳು ಇಬ್ಬರು ಸೇರಿ ಕಾಡಿಸ್ತಾರೆ ಅಂತ ಮನಸ್ಸಲ್ಲಿ ತಿಳಿದು ಅವಳು ಸಾರಿ ಕಥೆಯಲ್ಲಿ ಅವಳ ಹೆಸರು ಹೇಳೋದನ್ನೇ ಮರೆತೆ ನಿಮಗೆ. ಅವಳ ಹೆಸರು ಪೂಜಾ ಅಲಿಯಾಸ್ ಭಯದ ಭೂತ. ನಂತರ ಹೇಗೋ ಮನೆಯವರಿಗೆಲ್ಲ ಈ ವಿಷಯ ಗೊತ್ತಾಗಿ ಪದೇ ಪದೇ ನಗುತ್ತಾ ಅವಳನ್ನು ಭಯದ ಭೂತ ಅಂತ ಕಾಡಿಸಲು ಶುರು ಮಾಡಿದರು. ಹಾಗೆ ಇದೇ ಥರ ವಿಭಿನ್ನ ರೀತಿಯ ಮತ್ತೊಂದು ಕತೆ ಭಯದ ಭೂತ ಅಂತ. ಇದನ್ನು ನಿರೀಕ್ಷಿಸಿ ಮುಂದಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರು, ಕಾಮೆಂಟು ಮಾಡ್ತೀರನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.